ಪ್ರಹ್ಲಾದನ ಕತೆ ಹೇಳಿದಾಗಲ್ಲ. ಏಕಾದಶ ಸ್ಕಂದ ಅಂದರೆ ಅದು ತತ್ವದ ಪುಂಜ. ಭಾಗವತ ಯಾಕೆ ಹೊರಟಿತು ಅಂದರೆ ಭಾಗವತವೇ ಹೇಳುತ್ತೆ, ಕೇವಲ ಕತೆಗಳನ್ನು ಹೇಳುವುದಕ್ಕೆ ಭಾಗವತ ಹೊರಟಿಲ್ಲ. ವೇದವ್ಯಾಸ ದೇವರು ಪುರಾಣಗಳಲ್ಲಿ ಶ್ರೇಷ್ಠವಾದಂತಹ ಪುರಾಣ ರಾಜ ಅಂತ ಕರೆಸಿರುವ, ಪುರಾಣಗಳ ಸಾರಗಳಲ್ಲಿ ಸಾರವನ್ನು ಹಿಡಿದು ಇರುವ 36 ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭಾಗವತವನ್ನು ನಿರ್ಮಾಣ ಮಾಡಿದ್ದು ಕೇವಲ ಕತೆ ಹೇಳಕ್ಕಲ್ಲ. ಮಹಾಭಾರತದವನ್ನು ನಿರ್ಮಾಣ ಮಾಡಿದ್ದು ವೇದವ್ಯಾಸ ದೇವರು ದಾಯಾದಿಗಳ ಜಗಳ ವರ್ಣನೆ ಮಾಡೋಕ್ಕಲ್ಲ. ಕೌರವರ ಪಾಂಡವರ ಆಸ್ತಿಗೋಸ್ಕರವಾಗಿ ಕಿತ್ತಾಡಿದ ಕತೆ ಹೇಳುವುದಕ್ಕೆ ಮಹಾಭಾರತ ಬೇಕಾಗಿತ್ತ? ಇದು ನಮ್ಮ ಎಲ್ಲರ ಮನೆಯಲ್ಲೂ ಇದೆ, ಯಾರ ಮನೆಯಲ್ಲಿ ಇಲ್ಲ. ಆಸ್ತಿಗೋಸ್ಕರವಾಗಿ ಜಗಳ, ಅಣ್ಣ ತಮ್ಮಂದಿರಲ್ಲಿ ಜಗಳ, ದಯಾದಿಗಳಲ್ಲಿ ಜಗಳ. ಈ ಕತೆ ಹೇಳುವುದಕ್ಕೋಸ್ಕರವಾಗಿ ಭಾರತ ನಿರ್ಮಾಣ ಮಾಡಿಲ್ಲ. ಭಾರತದ ಉದ್ದೇಶ ಏನು ಅಂದರೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಭಗವತಃ ಗುಣೋತ್ಕರ್ಷಣಂ. ಪರಮಾತ್ಮನ ಅತ್ಯುತ್ತಮವಾದ ಅನಂತ ಕಲ್ಯಾಣ ಗುಣಗಳನ್ನು ಎತ್ತಿ ತೋರಿಸುವುದೇ ಭಾಗವತಕ್ಕೆ ಮತ್ತು ಭಾರತಕ್ಕೆ ಮುಖ್ಯವಾದ ಪ್ರಯೋಜನ. ಅಂತಹ ಭಾಗವತ ಏನಿದೆ ಅದನ್ನು ಆಚಾರ್ಯರು ಪ್ರಶಂಸೆ ಮಾಡ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ವೇದಾರ್ಥ ಪರಿಭ್ರಮಿತಃ ಗಾಯತ್ರಿ ಭಾಷ್ಯರೂಪೋಸೌ ಭಾರತಾರ್ಥ ವಿನಿರ್ಣಯ. ಭಾಗವತ ಅಂದರೆ ಅದು ಅರ್ಥೋಯಂ ಬ್ರಹ್ಮಸೂತ್ರಾಣ, ವೇದವ್ಯಾಸ ದೇವರು ರಚನೆ ಮಾಡಿದ ಬ್ರಹ್ಮಸೂತ್ರಗಳ ಅರ್ಥದ ವಿವರಣೆ ಇದು. ಅರ್ಥೋಯಂ ಬ್ರಹ್ಮಸೂತ್ರಾಣ ವೇದಾರ್ಥ ಪರಿಭ್ರಮಿತಃ. ಎಲ್ಲ ವೇದಗಳ ಸಾರ ತುಂಬಿರುವುದು ಈ ಒಂದು ಭಾಗವತದಲ್ಲೇ ಆಗಿದೆ. ಗಾಯತ್ರಿ ಭಾಷ್ಯ ರೂಪೋಸು, ಮಂತ್ರಗಳಲ್ಲೇ ಶ್ರೇಷ್ಠವಾದಂತಹ ಗಾಯತ್ರಿ ಮಂತ್ರಕ್ಕೆ ವ್ಯಾಖ್ಯಾನ ರೂಪ ಅಂದರೆ ಶ್ರೀಮದ್ ಭಾಗವತ. ಭಾರತಾರ್ಥ ವಿನಿರ್ಣಯ, ಭಾರತದ ಅರ್ಥವನ್ನು ನಿರ್ಣಯ ಮಾಡಬೇಕಾದರೆ ಭಾಗವತದ ಸಹಾಯ ಬೇಕು. ಭಾಗವತವನ್ನು ನಿರ್ಣಯ ಮಾಡಬೇಕಾದರೆ ಭಾರತದ ಸಹಾಯ ಬೇಕು. ಇಂಥದ್ದು ಅಂತ ಹೇಳಿ ಆಚಾರ್ಯ ಮಧ್ವರು ಇದನ್ನು ಪ್ರಶಂಸನೆ ಮಾಡಬೇಕಾದರೆ ಭಾಗವತ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಭಗವಂತನ ಬುದ್ಧಿ ರೂಪವಾದ